3ನೇ ವರ್ಷದ ಶ್ರೀ ಸಿದ್ಧಿವಿನಾಯಕ ಗೆಳೆಯರ ಬಳಗದ ವತಿಯಿಂದ 3ನೇ ವರ್ಷ ಗಂಗನಬಿದ್ದೆ ವಾರ್ಡ್ ನಂಬರ್ 7 ಗಣೇಶ ಹಬ್ಬ ಅದ್ದೂರಿಯಾಗಿ ಆಚರಣೆ ಮಾಡ್ತಿದ್ವಿ. ಅದಕ್ಕೆ ನಮ್ಮ ಗ್ರಾಮಸ್ಥರಾಗ್ಬೋದು, ನಮ್ಮೆಲ್ಲ ಸ್ನೇಹಿತರು ತುಂಬ ಅನುಕೂಲ ಮಾಡಿದ್ದಾರೆ. ಅದು ಬಿಟ್ಟು ಇವತ್ತು ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಗಣೇಶ ಪ್ರತಿಷ್ಠಾಪನೆ ಎಲ್ಲ ಚೆನ್ನಾಗಿ ನಡೆದಿದೆ. ಇವತ್ತು ವಿಸರ್ಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಯಾವ ರೀತಿ ಫೀಲ್ ಆಗುತ್ತೆ? ಯುವಕರ ಸಹಕಾರ ಯಾವ ರೀತಿ ಇತ್ತು? ತುಂಬ ಖುಷಿ ಇದೆ. ನಮ್ಮ ಯುವಕರಾಗಲಿ ನಮ್ಮ ಹಿರಿಯರಾಗಲಿ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಂಗೆ ಇದೇ ಥರ ಮುಂದುವರಿಸ್ಬೇಕಂತ ನಮ್ಮ ವಾರ್ಡಲ್ಲಿ ನಮ್ಮ ಯುವಕರೇ ನಮಗೆ ಬೆನ್ನೆಲುಬು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ವಾರ್ಡಲ್ಲಿ ನಮ್ಮ ಯುವಕರು ಸಿಕ್ಕಾಪಟ್ಟೆ ಶ್ರಮಿಸಿದ್ದಾರೆ, ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ. ನಮ್ಮ ದೊಡ್ಡವರು ಅಷ್ಟೇ ಹಿಂದೆ ನಿಂತ್ಕೊಂಡು ಪ್ರೋತ್ಸಾಹ ಮಾಡಿದ್ದಾರೆ. ನಾವು ಇವತ್ತು ಬೆಂಗಳೂರು ಅಣ್ಣಮ್ಮ ಒಂದು ಸಂಸ್ಥೆ ತಮಟೆ ಅವ್ರನ್ನ ಕರೆಸಿದ್ದೀವಿ. ಅವರು ಚೆನ್ನಾಗಿ ಒಂದು ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ದಾರೆ. ಅದು ಬಿಟ್ಟು ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ವಾರ್ಡ್ನಲ್ಲಿ ಸ್ವಲ್ಪ ಸಮಸ್ಯೆಗಳಿದ್ದಾವೆ. ಇದು ಸ್ವಲ್ಪ ಬಗೆಹರಿಬೇಕು. ಎಲ್ಲರೂ ಒಗ್ಗೂಡಿ ಇನ್ನೂ ಚೆನ್ನಾಗಿ ನೆಕ್ಸ್ಟ್ ಇಯರಿಂದ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಶ್ರೀ ಗಂಗಮ್ಮ ದೇವಿ ಪ್ರಸನ್ನ ಸಿದ್ಧಿವಿನಾಯಕ ಗೆಳೆಯರ ಬಳಗ ಇವರು ಹಿರಿಯರ ಒಂದು ಸಹಕಾರದಿಂದ ಯುವಕರು ಮುಂದೆ ಬಂದು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ನಡ್ಸ್ಕೊಂಡು ಹೋಗ್ತಾ ಇರೋದ್ರಿಂದ ಇದು ತುಂಬ ಸಂತೋಷವಾಗಿದೆ. ಮುಂದೆ ಇದೇ ರೀತಿ ನಡ್ಸ್ಕೊಂಡು ಹೋಗಬೇಕು, ಯಾವುದೇ ಗಲಾಟೆಗಳಿಲ್ದಿರ ಮುಂದೆ ನಡ್ಸ್ಕೊಂಡು ಹೋಗಬೇಕು. ಊರಿಗೆ ಎಲ್ಲ ಒಳ್ಳೆಯದಾಗಲಿ. ಧಾರ್ಮಿಕವಾಗಿ ನಡೆಯುವಂಥ ಎಲ್ಲ ಫಂಕ್ಷನ್ಸ್ಗೂ ಹುಡುಗರೆಲ್ಲರೂ ಒಗ್ಗಟ್ಟಾಗಿ ಮಾಡಿದ್ರೆ ತುಂಬ ವಿಜೃಂಭಣೆ ಆಗಿರ್ತದೆ ಊರಲ್ಲಿ. ಏನು ಸಂದೇಶ ಕೊಡ್ತೀರಿ ಯುವಕರಿಗೆ ನೀವು? ಒಟ್ಟಾಗಿ ಒಗ್ಗೂಡಿಕೊಂಡೆ ಕೆಲಸ ಮಾಡಬೇಕು. ಎಲ್ಲ ಒಗ್ಗಟ್ಟಾಗಿ ಸಂತೋಷವಾಗಿ ಸಮಾಧಾನವಾಗಿ ಎಲ್ಲ ಭಕ್ತಿಯಿಂದ ಮಾಡ್ತಾ ಇದ್ದಾರೆ, ಸಂತೋಷದಿಂದ ಮಾಡ್ತಿದ್ದಾರೆ. ಇವತ್ತು 6ನೇ ದಿನ, ನೆನ್ನೆ 5ನೇ ದಿನ, ಇವತ್ತು 6ನೇ ದಿನ ವಿಸರ್ಜನೆ ಮಾಡ್ತಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ತುಂಬ ಖುಷಿಯಿಂದ ಮಕ್ಕಳೆಲ್ಲ ಉತ್ಸಾಹದಿಂದ ಮಾಡ್ತಿದ್ದಾರೆ. ಬೇಸರ ಇಲ್ಲ, ಖುಷಿ ಇದೆ. ಯಾಕಂದರೆ ಎಲ್ಲರನ್ನೂ ಕಾಪಾಡಿಕೊಂಡು ಸಿದ್ಧಿವಿನಾಯಕ ಎಲ್ಲರಿಗೂ ಸಂಕಷ್ಟಗಳಿಂದ ಆಹಾರ ಮಾಡಿಕೊಂಡು ಎಲ್ಲರನ್ನೂ ಕಾಪಾಡ್ಕೊಂಡು ಬರಲಿ. ಪ್ರತಿ ವರ್ಷವೂ ಇದೇ ಥರ ಸಂಭ್ರಮದಿಂದ ನಡೀಲಿ, ಉತ್ಸಾಹದಿಂದ ನಡೀಲಿ ಅಂತ ಆಸೆ ಬೀಳ್ತಾ ಇದ್ದೀವಿ. ಅವ್ರು ಸಂತೋಷದಿಂದ ಕುಣಿತಾ ಇದ್ದಾರೆ, ಸಂತೋಷ ಆಗ್ತಾ ಇದೆ. ವಿನಾಯಕನೂ ಅದೇ ಥರ ಸಂತೋಷ ಬೀಳಬೇಕು, ಅದೇ ಥರ ಆಶೀರ್ವಾದ ಮಾಡಬೇಕು. ಎಲ್ಲರೂ ಗಂಗನಬಿದ್ದಿಯವರೆಲ್ಲನೂ ಒಗ್ಗಟ್ಟಾಗಿ ಚೆನ್ನಾಗಿ ಒಳ್ಳೆತನದಿಂದ ಹೋಗಬೇಕು, ಧರ್ಮದಿಂದ ಹೋಗಬೇಕು, ಸತ್ಯದಿಂದ ಹೋಗಬೇಕು. ಅದೇ ಥರ ಕಾಪಾಡಬೇಕು, ಧರ್ಮನೇ ನಿಲ್ಲಬೇಕು, ಸತ್ಯ ಗೆಲ್ಲಬೇಕು.